ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ನನ್ನ ಯೂಟ್ಯೂಬ್ ಚಾನಲ್ಗೆ. ನಾನು ನಿಮ್ಮ ಪ್ರೀತಿರಾಜ್. ನಾನಿವತ್ತು ನಿಮಗೋಸ್ಕರ ಮಟನ್ ಚಾಪ್ಸ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಿದ್ದೀನಿ. ಇವತ್ತು ಬನ್ನಿ, ಟೈಮ್ ವೇಸ್ಟ್ ಮಾಡ್ದಿರ ಬೇಗ ಹೇಗೆ ಮಟನ್ ಚಾಪ್ಸ್ ಮಾಡೋದು ಅಂತ ನೋಡ್ಕೊಳ್ಳೋಣ. ಟೇಸ್ಟಿ ಸ್ಪೈಸಿ ಮಟನ್ ಚಾಪ್ಸ್. ನಾನಿವತ್ತು 1 kg ಮಟನ್ ತೊಗೊಂಡಿದ್ದೀನಿ. ಇದನ್ನು ಮಾಡೋ ಪ್ರೋಸೆಸ್ ಇವಾಗ ನೋಡ್ಕೊಬರೋಣ. ಸೊ ಈಗ ಒಂದು ಕುಕ್ಕರ್ ತೊಗೊಂಡಿದ್ದೀನಿ. ಕುಕ್ಕರಲ್ಲಿ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಚೂರು ಕಟ್ ಮಾಡಿ ಇಟ್ಕೊಂಡಿರೋ ಅಂಥ ಈರುಳ್ಳಿನ ಸ್ವಲ್ಪ ಹಾಕ್ಬಿಟ್ಟು ಸೊ ಇದನ್ನ ಈಗ ಫ್ರೈ ಮಾಡಬೇಕು. ಈ ಆನಿಯನ್ಸ್ನ ಈಗ ಚೆನ್ನಾಗಿ ಡೀಪ್ ಫ್ರೈ ಅಂದರೆ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆನಿಯನ್ಸ್ ಚೆನ್ನಾಗಿ ಫ್ರೈ ಆದ್ರೇ ಯಾವುದೇ ಒಂದು ಅಡುಗೆನೂ ಚೆನ್ನಾಗಿ ಟೇಸ್ಟಿಯಾಗಿರೋದು. ಈಗ ನಾನು 1 ಹಿಡಿಯಷ್ಟು ಪುದೀನಾನ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. 1 ಕಪ್ಪಷ್ಟು ಒಂದು ಸ್ವಲ್ಪ ಕಸೂರಿ ಮೇಥಿನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ. ಚೆನ್ನಾಗಿ ಸ್ಮೆಲ್ಲು ಫ್ಲೇವರ್ ಚೆನ್ನಾಗಿರುತ್ತೆ, ಸ್ಮೆಲ್ ಚೆನ್ನಾಗಿ ಬರುತ್ತೆ. ಸೊ ಈಗ ಒಂದು ಸ್ವಲ್ಪ ಸೋಂಪನ್ನ ಹಾಕ್ಕೊಂಡು ಈಗ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ. ಈಗ ನಾನು 1 kg ಅಷ್ಟು ಚಾಪ್ಸ್ನ ತೊಗೊಂಬಂದು ಕ್ಲೀನಾಗಿ ವಾಶ್ ಮಾಡಿ ತೊಳೆದಿಟ್ಕೊಂಡಿದ್ದೀನಿ. ಸೊ ಇವಾಗ ವಾಶ್ ಮಾಡಿ ಇಟ್ಕೊಂಡಿರೋಂಥ ಮಟನ್ ಚಾಪ್ಸ್ನ ಹಾಕ್ತಾಯಿದ್ದೀನಿ. ಮಟನ್ ಚಾಪ್ಸ್ನ ಹಾಕಿ ಆಯಿತು. ಈಗ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಮತ್ತು ಸ್ವಲ್ಪ ಕಲ್ಲುಪ್ಪನ್ನ ಹಾಕ್ಕೋತಿದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾವು ಯಾವುದೇ ಅಡುಗೆ ಮಾಡಬೇಕಂದ್ರೆ ಕಲ್ಲುಪ್ಪನ್ನೇ ಯೂಸ್ ಮಾಡಬೇಕು, ನಮ್ಮ ಆರೋಗ್ಯಕ್ಕೆ ಒಳ್ಳೆಯದು. ಪುಡಿ ಉಪ್ಪು ಯೂಸ್ ಮಾಡೋದು ನಾವು ಯಾವುದಕ್ಕೆ ಕಲ್ಲುಪ್ಪು ಕರಗಲ್ಲ ಅಂತೀವಲ್ಲ ಅದಕ್ಕೆ ಮಾತ್ರ ಅಡಿಷ್ನಲಾಗಿ ಇಟ್ಕೊಂಡಿರಬೇಕು ನಾವು ಅಷ್ಟೇ. ಪುಡಿ ಉಪ್ಪನ್ನ ಎಲ್ಲದಕ್ಕೂ ಕಲ್ಲುಪ್ಪೆ ಯೂಸ್ ಮಾಡಬೇಕು, ಯಾಕಂದರೆ ನಮ್ಮ ಹೆಲ್ತಿಗೆ ಒಳ್ಳೆಯದು ಅದು. ಚೆನ್ನಾಗಿ ಮಟನ್ ಬೇಯ್ತಿದೆ. ಈಗ ನಾನು 1-2 ವಿಷಲ್ ಇದನ್ನ ಕ್ಲೋಸ್ ಮಾಡಿ ಲಿಡ್ ಕ್ಲೋಸ್ ಮಾಡಬೇಕು. ಸ್ವಲ್ಪ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಬೇಯಬೇಕಲ್ಲ. ಸೊ ಇವಾಗ ಉಪ್ಪು ಅರಿಶಿನ ಹಾಕಿರೋದ್ರಿಂದ ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಯಾಕಂದರೆ ಉಪ್ಪು ಚೆನ್ನಾಗಿ ಮಟನ್ನಲ್ಲಿ ಎಲ್ಲ ಸೇರ್ಕೋಬೇಕು. ಅಂದರೆ ನಾವು ಅದನ್ನ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಉಪ್ಪು ಹಾಕಾದ್ಮೇಲೆ. ಸೊ ಆವಾಗ ಉಪ್ಪು ಹಿಡಿಯುತ್ತೆ. ಕುಕ್ಕರಲ್ಲಿ ಕ್ಲೋಸ್ ಮಾಡಿ ಬೇಯಿಸ್ತೀವಲ್ಲ, ಸೊ ಆವಾಗ ಉಪ್ಪೆಲ್ಲ ಚೆನ್ನಾಗಿಡುತ್ತೆ. ಈಗ ನಾನು ಲಿಡ್ ಕ್ಲೋಸ್ ಮಾಡಿ 2 ವಿಷಲನ್ನು ಕೂಗಿಸ್ಕೊತೀನಿ. ಈಗ ಮಸಾಲಾನ ರೆಡಿ ಮಾಡ್ಕೊತಿದ್ದೀನಿ. ಸೊ ಮಸಾಲಾಗೆ ಬೇಕಿರೋ ಐಟಮ್ಸು ಒಂದು ಅರ್ಧ ತೆಂಗಿನಕಾಯಿ, ಕೊತ್ತಂಬರಿ ಸೊಪ್ಪು, ಶುಂಠಿ ಬೆಳ್ಳುಳ್ಳಿ, ಎಲ್ಲ ಸ್ಪೈಸಸ್ನು ತೊಗೊಂಡಿದ್ದೀನಿ. ಮತ್ತು ಟೊಮಾಟೊ ತೊಗೊಂಡಿದ್ದೀನಿ, ಈರುಳ್ಳಿ, ಆಮೇಲೆ ಕಡಲೆಪಪ್ಪು, ಒಂದು ಸ್ವಲ್ಪ ಹಸಿಮೆಣ್ಸಿನ್ಕಾಯಿ, ಇಷ್ಟು ತೊಗೊಂಡಿದ್ದೀನಿ. ನಾನು ಇಷ್ಟು ಇವಾಗ ಮಿಕ್ಸಿಯಲ್ಲಿ ಹಾಕ್ಕೊಂಡು ಫೈನ್ ಗ್ರೈಂಡ್ ಮಾಡ್ಕೊತಿದ್ದೀನಿ. ಚೆನ್ನಾಗಿ ಮಿಕ್ಸಿ ಮಾಡ್ಕೋಬೇಕು, ಫುಲ್ ಚೆನ್ನಾಗಿ ಪೇಸ್ಟ್ ಆಗಬೇಕಿದು. ಆ ಥರ ನಾನು ಇದನ್ನು ಇವಾಗ ರುಬ್ಕೋತಿದ್ದೀನಿ. ಸೊ ಎಲ್ಲ ಹಾಕಿ ಆಯಿತು. ಇವಾಗ ಕೊತ್ತಂಬರಿ ಲಾಸ್ಟಲ್ಲಿ ಆ್ಯಡ್ ಮಾಡ್ಕೊಂಡು ಅದನ್ನು ಮಿಕ್ಸಿ ಮಾಡ್ಕೊಂಡಿದ್ದೀನಿ. ಸೊ ಮಟನ್ನು ಬೆಂದಿದೆ ನೋಡಿ, ಒಂದು 60% ಮಟನ್ ಬೆಂದಿದೆ ಇವಾಗ. ಸೊ ಇದನ್ನು ಇವಾಗ ಕುಕ್ಕರಲ್ಲಿ ಓಪನ್ ಮಾಡಿ ಹಾಗೆ ನಾನು ಬೇಯಿಸ್ತಾ ಇದ್ದೀನಿ. ಒಂದು ಸ್ವಲ್ಪ ಹೊತ್ತು ಹೀಗೆ ಓಪನ್ ಮಾಡಿ ಬೇಯಿಸಾದ್ಮೇಲೆ ಇದಕ್ಕೆ ನಾನೊಂದು ಸ್ವಲ್ಪ ಧನಿಯಾ ಪುಡಿನ ಹಾಕ್ಕೋತಿದ್ದೀನಿ. ಧನಿಯಾ ಪುಡಿನ ಹಾಕ್ಕೊಂಡು ಒಂದು ಸ್ವಲ್ಪ ಖಾರದ ಪುಡಿ, ಚೂರು ಖಾರದ ಪುಡಿ ಹಾಕ್ಕೋತಿದ್ದೀನಿ. ಬಿಕಾಸ್ ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ, ಅದರಿಂದಾಗಿ ನಾನು ಸ್ವಲ್ಪ ಖಾರದ ಪುಡಿ ಹಾಕ್ಕೋತಾ ಇದ್ದೀನಿ. ಸೊ ಇವಾಗ ಇದನ್ನ ಖಾರದ ಪುಡಿ ಮತ್ತು ಧನಿಯಾ ಪುಡಿ ಆದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ರುಬ್ಬಿಟ್ಕೊಂಡಿರೋಂಥ ಮಸಾಲಾನ ಇದಕ್ಕೆ ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಇದಕ್ಕೆ ನೀರು ಯಾವುದೂ ಆ್ಯಡ್ ಮಾಡಬಾರ್ದು. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಓಪನ್ ಮಾಡಿ ಹಾಗೇ ಬೇಯಿಸಬೇಕು. ಬಿಕಾಸ್ ಹಸಿ ವಾಸನೆ ಎಲ್ಲ ಹೋಗಬೇಕು. ಹಸಿ ವಾಸನೆ ಎಲ್ಲ ಹೋಗಾದ್ಮೇಲೆ ನಾವು ವಿಷಲ್ ಹಾಕಬೇಕು. ಹಸಿ ವಾಸನೆ ಹೋಗಿನ ಮುಂಚೆ ಇವಾಗಲೇ ನೀರು ಹಾಕ್ಬಿಟ್ಟು ನಾವು ಲಿಡ್ ಕ್ಲೋಸ್ ಮಾಡಿದಾಗ ಹಸಿ ವಾಸನೆ ಹಾಗೆ ಇರುತ್ತೆ. ಸಾರು ತಿನ್ನೋಕ್ಕೆ ಟೇಸ್ಟೇ ಇರೋದಿಲ್ಲ. ಏನೋ ಮಟನ್ ಸಾರು ಆಗಿರುತ್ತೆ, ಬಟ್ ಟೇಸ್ಟ್ ಅಂತೂ ಇರೋದಿಲ್ಲ ಅದರಲ್ಲಿ. ಸೊ ಇವಾಗ ಹಸಿ ವಾಸನೆ ಎಲ್ಲ ಹೋಗಿದೆ, ಹೀಗೆ ಚೆನ್ನಾಗಿ ಬಂದಿದೆ. ಒಂದು ಸ್ವಲ್ಪ ಮಿಕ್ಸ್ ಮಾಡ್ತಾ ಇರಬೇಕು, ತಳ ಹಿಡಿಯುತ್ತೆ, ಗಟ್ಟಿ ಇರುತ್ತಲ್ಲ, ನೀರು ಆ್ಯಡ್ ಮಾಡಿರಲ್ಲ. ಸೊ ಸ್ವಲ್ಪ ಹೊತ್ತು ಹೀಗೆ ಮಿಕ್ಸ್ ಮಾಡ್ಕೊತಿರ್ಬೇಕು. ಈಗ ಕುದಿ ಬರ್ತಿದೆ ಇದು. ಈಗ ನಾನು ಸ್ವಲ್ಪ ಜಾರಲ್ಲಿ ನೀರು ಹಾಕ್ಕೊಂಡು ಜಾರಲ್ಲಿ ತೊಳೆದಿರೋಂಥ ನೀರನ್ನ ಮಿಕ್ಸ್ ಮಾಡಿಕೊಂಡು ಸೊ ಅದನ್ನು ಸ್ವಲ್ಪ ಮಿಕ್ಸ್ ಮಾಡಿಬಿಟ್ಟು ಒಂದು ಕುದಿ ಬರೋವರೆಗೂ ಹೀಗೆ ಓಪನ್ ಮಾಡಿನೇ ನಾನು ಬೇಯಿಸ್ತೀನಿ. ಇವಾಗ ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದನ್ನು ಮಿಕ್ಸ್ ಮಾಡಿದಾಗಲೇ ಗಟ್ಟಿ ಮಸಾಲೆ ಇರುತ್ತಲ್ಲ, ನೀರು ಜೊತೆಲಿ ಮಿಕ್ಸ್ ಆಗುತ್ತೆ. ಚಾಪ್ಸ್ಗೆ ನಾವು ಜಾಸ್ತಿ ನೀರು ಹಾಕ್ಬಾರ್ದು, ಒಂದು ಸ್ವಲ್ಪ ನೀರು ಹಾಕ್ಕೋಬೇಕು. ಇವಾಗ ಮಟನ್ ಬೇಯಬೇಕಲ್ಲ, ಸೊ ಅದಕ್ಕೋಸ್ಕರ ನೀರು ಹಾಕ್ಕೊಂಡು ಸೊ ಹಾಗೆ ಬೇಯಿಸ್ಕೋಬೇಕು. ಇವಾಗ ನಾನು ಲಿಡ್ ಕ್ಲೋಸ್ ಮಾಡಬೇಕು. ಬೆಂದಿದೆ, ಕುದಿ ಬರ್ತಿದೆ, ಹಸಿ ವಾಸನೆ ಎಲ್ಲ ಹೋಗಿದೆ. ಇವಾಗ ನಾನು ಲಿಡ್ ಕ್ಲೋಸ್ ಮಾಡ್ತಿದ್ದೀನಿ. ವಿಷಲ್ಗೆ 1 ವಿಷಲ್ ಸಾಕು ಇವಾಗ. ಸೊ 1 ವಿಷಲು ಬಂದಿದೆ. ಈಗ ಓಪನ್ ಮಾಡ್ತಿದ್ದೀನಿ. ಸೊ ಫೈನಲಿ ಮಟನ್ ಚಾಪ್ಸ್ ರೆಡಿ ಇದೆ. ನೋಡಿ ಎಷ್ಟು ಸಕ್ಕತ್ತಾಗಿದೆ. ನೋಡ್ತಾ ಇದ್ದರೆ ಯಾವಾಗ ತಿನ್ನಬೇಕು ಅನಿಸುತ್ತೆ, ಬಾಯಲ್ಲಿ ನೀರು ಬರುತ್ತೆ. ಸೊ ಅಷ್ಟು ಟೇಸ್ಟಿಯಾಗಿತ್ತು.
ಮಟನ್ ಚಾಪ್ಸ್ ಅಂತೂ ತಿಂದಾಗ. ಸೊ ಸಕ್ಕತ್ತಾಗಿದೆ ನೋಡಿ ಹೇಗಿದೆ ಅಂತ. ಇದಕ್ಕೆ ನಾನು ನಮ್ಮನೇಲಿ ಇವತ್ತು ಮುದ್ದೆನ ಮಾಡ್ಕೊಂಡಿದ್ದೆ. ಮುದ್ದೆ ಮಟನ್ ಚಾಪ್ಸ್ ಇವತ್ತು ನಮ್ಮನೇಲಿ. ಸೊ ನೋಡಿ ಎಷ್ಟು ಡಿಲಿಷಿಯಸ್ ಆಗಿ ಟೇಸ್ಟಿಯಾಗಿದೆ. ಯಾವ ಹೋಟ್ಲಲ್ಲೂ ನಮ್ಮ ಮನೇಲಿ ಮಾಡ್ಕೊಂಡಿರೋಂಥ ಟೇಸ್ಟ್ ಹೋಟ್ಲಲ್ಲಿ ಎಲ್ಲೂ ಸಿಗುತ್ತೆ, ಬಟ್ ಅಷ್ಟು ಹೈಜೆನಿಕ್ ಆಗಿರುತ್ತೆ ಅಂತ ನಾವು ಹೇಳೋಕ್ಕಾಗಲ್ಲ. ಯಾವತ್ತಿದ್ರೂ ಏನೇ ಅಡುಗೆ ಆದರೂ ನಮ್ಮ ಮನೇಲಿ ಮಾಡ್ಕೊಂಡು ತಿಂದ್ರೇ ಆರೋಗ್ಯಕ್ಕೂ ಒಳ್ಳೆಯದು, ನಮಗೂ ಒಳ್ಳೆಯದು. ಸೊ ಡಿಲಿಷಿಯಸ್ ಆಗಿರ್ತಕ್ಕಂಥ ಮಟನ್ ಚಾಪ್ಸ್ ರೆಡಿಯಾಗಿದೆ. ಇಡ್ಲಿಗೆ, ದೋಸೆಗೆ, ಚಪಾತಿಗೆ, ಮುದ್ದೆಗೆ, ವೈಟ್ ರೈಸ್ಗೆ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಟೇಸ್ಟ್ ಮಾಡಿದೆ, ಸಕ್ಕತ್ತಾಗಿದೆ, ಟ್ರೈ ಮಾಡಿ. ಸೊ ಈಗ ನಮ್ಮ ಹಸ್ಬೆಂಡ್ಗೂ ಕೊಟ್ಟಿದ್ದೀನಿ ಟೇಸ್ಟ್ ಮಾಡೋದಕ್ಕೋಸ್ಕರ. ಅವರು ತಿಂದು ತುಂಬ ಚೆನ್ನಾಗಿದೆ ಅಂತ ಹೇಳಿದ್ರು. ಆ್ಯಕ್ಚುಲಿ ನಾನು ಫಸ್ಟ್ ಟ್ರೈ ಮಾಡಿರೋದು ಇವಾಗ. ಸೊ ನೀವು ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ. ರೆಸಿಪಿ ಇಷ್ಟ ಆಗಿದೆ ಸೇವ್ ಮಾಡ್ಕೊಳ್ಳಿ, ನೀವು ಮನೇಲಿ ಟ್ರೈ ಮಾಡಿ ಕಮೆಂಟ್ ಮಾಡಿ ಹೇಗಿದೆ ಅಂದ್ಬಿಟ್ಟು. ಸೊ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.